ಈ ಸಿಎನ್ಜಿ ಕ್ರೈಸಿಸ್ಗೆ ನಿಜವಾಗ್ಲೂ ಕಾರಣ ಯಾರು? ಮೊದಲ ಪ್ರತಿಕ್ರಿಯೆನೂ ತಗೊಂಡಿಲ್ಲ, ಅವ್ರ ಹತ್ರ ಕ್ವಿಕ್ ರಿಯಾಕ್ಷನ್ ತಗೊಂಡು ಚಂಬಿ ಸರ್ ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಈಗ ನಾಗೇಂದ್ರ ಸರ್, ಈಗ ಜನಸಾಮಾನ್ಯರಿಗೆ ನೀವು ಬಿಜೆಪಿನೋ ಕಾಂಗ್ರೆಸ್ಸೋ ನೀವು ಕೇಂದ್ರನೋ ರಾಜ್ಯನೋ ಬೇಡಪ್ಪ, ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ಗ್ಯಾಸ್ ಸಪ್ಲೈ ಇದೆಯಾ, ನಾಳೆ ಬೆಳಗ್ಗೆ ಇರುತ್ತಾ, ನಮಗೆ ಮನೇಲಿ ಪ್ರಾಬ್ಲಮ್ ಅಂದ್ರೆ ಹೋಟೆಲ್ಗೆ ಹೋದ್ರೆ ಒಂದು ಹೊತ್ತಿಗೆ ಊಟ ಸಿಗಕ್ಕೆ ಹೋಟೆಲ್ನಲ್ಲಿ ಗ್ಯಾಸ್ ಇದೆಯಾ, ಇಷ್ಟೇ ಅವ್ರಿಗೆ ಬೇಕಾಗಿರೋದು, ಇದು ಸಿಕ್ತಿಲ್ಲ ಅನ್ನೋದೇ ಪ್ರಶ್ನೆ. ಮೇಡಮ್, ಈ ದೇಶದಲ್ಲಿ 2014 ಮೇಲೆ ಉಜ್ವಲ ಯೋಜನೆಯಿಂದ ಬಂದು ಹಳ್ಳಿಗೂ ಮನೆಗೂ ಗ್ಯಾಸ್ ತಲುಪಿರೋದು ಈ ದೇಶದ ಕಂಡಂಥ ಒಂದು ಭವ್ಯವಾದ ಒಂದು ಗ್ಯಾಸ್ ನಾವು ನೋಡ್ಬೋದಾಗಿದೆ. ಇವತ್ತು ನಾವು ಏನು ಈ ದೇಶ ಇವತ್ತು ಕ್ಷಾಮ ಇರ್ಬೋದು, ಯುದ್ಧ ಇರ್ಬೋದು, ಪ್ರವಾಹಗಳಿರ್ಬೋದು, ಕೊರೋನಾ ಇರ್ಬೋದು, ಇಂಥದ್ದನ್ನೆಲ್ಲ ಎದುರಿಸಿ ಬಂದಿರೋಂಥ ಶಕ್ತಿ ದೇಶದ ಜನತೆಗಿದೆ. ಇವತ್ತು 90% ಡಿಪೆಂಡ್ ಆಗಿದ್ದೀವಿ LPG ಗ್ಯಾಸ್ನ ನಾವು ಇಂಪೋರ್ಟ್ ಮಾಡ್ಕೊಂಥ ವಿಚಾರದಲ್ಲಿ. ಇವತ್ತು UAE ಇಂದ 41% ನಾವು ತಗೊತಾ ಇದ್ದೀವಿ, ಅಲ್ಲಿಂದ 41%, ಕತ್ತರಿಂದ 22% ತಗೊತಾ ಇದ್ದೀವಿ, ಸೌದಿಯಿಂದ 15% ತಗೊತಾ ಇದ್ವಿ, ಕುವೈತಿಂದ 15% ತಗೊತಾ ಇದ್ವಿ, ಯುನೈಟೆಡ್ ಸ್ಟೇಟ್ ಅಮೇರಿಕಿಂದ 10% ತಗೊಂಡಿದ್ವಿ. ಇದು ನಾವು ಪರದೇಶಗಳ ಮೇಲೆ ಡಿಪೆಂಡ್ ಆಗಿರೋಂಥ ಸಂದರ್ಭದಲ್ಲಿ ಇದು ಜಾಗೃತಿಕ ಸಮಸ್ಯೆ ಆಗಿರೋದ್ರಿಂದ ಇದನ್ನು ಒಬ್ಬ ವ್ಯಕ್ತಿನಾಗಿ ರಾಜಕಾರಣ ಮಾಡೋಕ್ಕಿಂತ ಬದಲಾಗಿ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಇವತ್ತು ದೇಶದಲ್ಲಿ ನಾವು ಬದುಕಬೇಕು. ಇವತ್ತು ನಾವು ಪರರ ಮೇಲೆ ಡಿಪೆಂಡ್ ಆಗೋಕ್ಕೆ ನಮಗೆ ಈ ಒಂದು ಪರಿಸ್ಥಿತಿ ಬಂದಿದೆ. ಇದು ಮೋದಿಜಿಯವ್ರ ಮೇಲೆ ಆಗಲಿ ಇಲ್ಲ ಇನ್ನೂ ಪಕ್ಷಗಳ ಮೇಲೆ ಆಗಲಿ ಹಾಕೋಂಥ ವ್ಯವಸ್ಥೆ ಅಲ್ಲ. ಇವತ್ತು ಪರ್ಯಾಯ ವ್ಯವಸ್ಥೆ ಇವತ್ತು ಬ್ರಿಕೆಟ್ಸ್ ಅಂತ ಒಂದು ಬ್ರಿಕ್ಸ್ ಅಂತ ಇದೆ. ಇವತ್ತು ಮರದ ಪುಡಿಗಳಿಂದ ಬ್ರಿಕ್ಸ್ ಮಾಡಿಬಿಟ್ಟು ಅದು ಟೆಂಪ್ರೇಚರ್ ಬಂದ್ಬಿಟ್ಟು ಎಷ್ಟಿದೆ ಅಂದರೆ ಗ್ಯಾಸ್ಗಿನ ಇದೆ 648 ಟೆಂಪರೇಚರ್ ಇದೆ ಬ್ರಿಕ್ಸ್ ಅಂತ. ನಾನು ಅಂದ್ರೆ ಆಲ್ರೆಡಿ ಪರ್ಯಾಯ ವ್ಯವಸ್ಥೆ ನಮ್ಮ ದೇಶದಲ್ಲಿ ಮಾಡುವಂತದ್ದು ಬೇರೆ ದೇಶದಲ್ಲಿ ಸಪ್ಲೈ ಮಾಡ್ತೀರಿ, ಹೆಂಗ್ ಸಪ್ಲೈ ಮಾಡ್ತೀರಿ, ಪ್ರತಿಯೊಬ್ಬರಿಗೂ ತಲುಪಿಸೋ ಪ್ರಯತ್ನ ಆ ವ್ಯವಸ್ಥೆ ಲಾಜಿಸ್ಟಿಕಲಿ ಆಗಬೇಕಲ್ಲ ಸರ್ ಎಲ್ಲರಿಗೂ ತಲುಪಿಸೋ. ಇವತ್ತು ನೋಡಿ ನಮ್ಮ ಹತ್ರ ಏನಿಲ್ಲ, ನಾವು ಕೈ ಕಟ್ಟಿ ಬ್ಲೈಂಡ್ ಆಗಿ ಕುಂತಿಲ್ಲ, ಕಣ್ ಕಟ್ಕೊಂಡು ಕುಂತಿಲ್ಲ ನಮ್ಮ ದೇಶ. ಇವತ್ತು ನಾವು ಹಳ್ಳಿ ಕೂಡ ನಾವು ಸೌದೆಯಿಂದಾನೆ ನಾವು ಗುಡಿಸಲಿಂದ ಬಂದವರು, ನಾವು ಕೂಡ ಗುಡಿಸಲಿಂದ ಒಲೆಯಿಂದಾನೆ ಬಂದವರು. ಡಿಪೆಂಡ್ ಆಗಿತ್ತು, ಇಡೀ ದೇಶ ಮುಳುಗೋಯ್ತು, ಇಡೀ ಹೋಟೆಲ್ ಮುಳುಗೋಯ್ತು ಅನ್ನೋದು ಇದು ಒಂಥರ ಏನೋ ಒಂದು ಅನಾಗರಿಕವಾದ ಮಾತುಗಳು ಅಂತ ಹೇಳ್ಬೋದು. ಇವತ್ತು ಸೌದೆ ಇದೆ, ಬಯೋಗ್ಯಾಸ್ ಇದೆ, ಗೋಬರ್ ಗ್ಯಾಸ್ ಇದೆ, ಎಲೆಕ್ಟ್ರಿಕಲ್ ಇದೆ, ಪವರ್ ಇದೆ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಬದುಕಬಹುದು. ನೀವು ಹೇಳಿದಕ್ಕೆ ಕ್ಷಮೆ ಇರಲಿ. ನಿನ್ನೆ ಹೋಟೆಲ್ ಮಾಲೀಕರೇ ಒಬ್ರು ಹೇಳ್ತಾ ಇದ್ರು ನೋಡಿ, ಹೌದು ಪರ್ಯಾಯ ವ್ಯವಸ್ಥೆಗಳಿದೆ, ಬಟ್ ಅದು ಪ್ಲಗ್ ಅಂಡ್ ಪ್ಲೇ ಅಲ್ಲ. ಅಂದ್ರೆ ರಾತ್ರಿ ನಾವು ಇಷ್ಟು ದಿನ ಸಿಲಿಂಡರ್ ಬಳಸ್ತಿದ್ದವರು ರಾತ್ರಿ ನಾವು ಬೇರೆ ಏನೋ ಒಲೆ ಹಾಕ್ತಿವಿ ಅಂದ್ರೆ ಅದು ಆಗೋ ಕೆಲಸ ಅಲ್ಲ. ಇದು ಪ್ರತಿನಿತ್ಯದ, ಪ್ರತಿ ಗಂಟೆಯ, ಪ್ರತಿ ಕ್ಷಣದ ಸಮಸ್ಯೆ. ನಾವು ಪ್ರಶ್ನೆ ಮಾಡ್ತಾ ಇರೋದು ಇದು ಬರೀ ದೇಶದ ಸಮಸ್ಯೆ ಅಲ್ಲ, ಜಾಗೃತಿಕ ಸಮಸ್ಯೆ ಅಂತ ಅರಿವಿದ್ರೆ ಪ್ರಶ್ನೆ ಬರ್ತಾ ಇರಲಿಲ್ಲ ಅವರು. ಇವತ್ತು ನಾವು ಡಿಪೆಂಡ್ ಆಗ್ಬೇಕಾಗಿರೋದು ಊಟಕ್ಕೆ ಪರದಾಡೋ ಜನ, ಜಾಗತಿಕ ಸಮಸ್ಯೆ ಮುಂದೊಂದು ದಿನ ಯುದ್ಧ ಆಗಬಹುದು, ನಮ್ಮ ಮನೆಯಲ್ಲಿ ಗ್ಯಾಸ್ ಬದಲಿಗೆ ನಾವು ಇನ್ನೊಂದು ಒಲೆ ಇಟ್ಕೊಂಡಿರೋಣ, ಯಾರು ಯೋಚನೆ ಮಾಡ್ತಾರೆ ಸರ್? ಸರ್ಕಾರ ಇದೆ, ನಮ್ಗೆ ಇಂಥ ಕಷ್ಟ ಬಂದಾಗ ಸರ್ಕಾರ ಇದೆ ಕಾಪಾಡ್ಲಿಕ್ಕೆ ಅನ್ನೋ ಭರವಸೆ ಇಟ್ಕೊಳ್ಬಾರ್ದು. ನಮ್ ಕಷ್ಟಕ್ಕೆ ನಾವು ನಮ್ ದಾರಿ ನೋಡ್ಕೊಳ್ಬೇಕು. ಸರ್ಕಾರ ಏನ್ ಮಾಡ್ಬೇಕು ಅದನ್ನ ಪ್ರಯತ್ನಗಳು ಮಾಡ್ತದೆ, ಎಲ್ಲೂ ನಿಂತಿಲ್ಲ, ನಾವು ಕೊಡೋದಿಲ್ಲ ಆಗೋದಿಲ್ಲ ಅಂತ ಸರ್ಕಾರ ಕೈ ಚೆಲ್ಲಿದ್ಯಾ? ಇಲ್ಲ. ಇವರು ಹೇಳಿರೋಂಥ ಹೇಳಿಕೆ ಯಾವ ರೀತಿ ಇದೆ ಅಂದ್ರೆ ಸಮಸ್ಯೆ ಇರೋದು ಅವ್ರೊಬ್ಬರಿಗೆ ಇರೋ ತರ ಇದೆ. ಜಾಗೃತಿಕ ಸಮಸ್ಯೆ ಬಂದಾಗ ಎಲ್ಲರೂ ಸಹಕರಿಸಬೇಕಾಗುತ್ತೆ, ಇಡೀ ದೇಶನ ಸಹಕರಿಸಬೇಕಾಗುತ್ತೆ. ನಾವು ಕ್ಷಾಮ ಅಂತ ಯುದ್ಧಗಳು, ಕೊರೋನಾ ಅಂತ ಟೈಮಲ್ಲಿ ಹೋಟೆಲ್ಗಳಿದ್ವು, ಬದುಕಿಲ್ವ ನಾವು? 3 ವರ್ಷ ನಾವು ಹೆಂಗಿದ್ವಿ, ಯಾವ ತರ ಇದ್ವಿ? ಅವಾಗೇನೋ ಗ್ಯಾಸ್ ಬಗ್ಗೆ ಎಷ್ಟು ಜನ ಹೋಟೆಲ್ನವರು ಬಾಗ್ಲು ಮುಚ್ಕೊಂಡು ಹೋದ್ರು, ಅದ್ ನಿಮಗೆ ನೆನಪಿದೆ ಸರ್? ಈಗ ಏನಾಗಬೇಕು, ಹೋಟೆಲ್ನವರು ಬಾಗ್ಲು ಮುಚ್ಕೊಂಡು ಹೋಗ್ಬೇಕಾ? ಈಗ ಹೇಳೋದಂತಂದ್ರೆ ಪರಿಸ್ಥಿತಿ ಬಂದಾಗ ನಿಭಾಯಿಸಬೇಕಾಗುತ್ತೆ ಪ್ರತಿಯೊಂದನ್ನು. ಸೊ ಇವತ್ತು ರಷ್ಯಾದಿಂದ ಆಮದು ಮಾಡ್ಕೊಂತ ಇದ್ವಿ, ರಷ್ಯಾದಿಂದ ಸಹಕಾರ ಕೊಡ್ತಿದೆ. ಇವತ್ತೇನು ಅಮೆಜಾನ್ ಒಂದು ಕಂಟ್ರಿಯಿಂದ ಜಲಸಂಧಿಯಿಂದ ಬರಬೇಕಾದಂತ ಒಂದು ವ್ಯವಸ್ಥೆ ಅದನ್ನೇ ಹೇಳಿದ್ದು. ಇಂಥದ್ದೊಂದು ಪರಿಸ್ಥಿತಿ ಬರಬಹುದು ಅನ್ನೋ ಮುನ್ಸೂಚನೆ ಇದ್ದಾಗ್ಲೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಯಾರು ಕೂಡ ಈ ಮುನ್ಸೂಚನೆಯನ್ನ ಮುಂದಿಟ್ಟುಕೊಂಡು ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪನೆ ಮಾಡ್ಕೊಳ್ಳಿಕ್ಕೆ, ತಯಾರು ಮಾಡ್ಲಿಕ್ಕೆ ಮುಂದಾಗ್ಲೇ ಇಲ್ಲ ಅಂತ ಹೇಳಿ ಅದನ್ನೇ ಹೇಳಿದ್ದು. ಈಗಾಗಲೇ ಹೇಳಿದ್ದೀನಿ, ಯಾಕಂದ್ರೆ ಈಗಾಗಲೇ 1/28 ತಾರೀಕು ಡಿಸ್ಕಷನ್ ಆಯ್ತಲ್ಲ. ಒಂದು ಕಡೆ ಬಂದಾಗ ಇನ್ನೊಂದ್ ಕಡೆ ವ್ಯವಸ್ಥೆ ಮಾಡಿದೀವಲ್ಲ, ಬರ್ತಾ ಇದೆಯಲ್ಲ. ಒಂದೇನು ಹೇಳಿದ್ರೆ ಸರಿ ಇದೆ. 74 ದಿನಗಳ ಪೆಟ್ರೋಲಿಯಂ ಬಫರ್ ಭಾರತದಲ್ಲಿ ಇರ್ತಕ್ಕಂಥದ್ದು. ಈಗ ಆಮೇಲೆ ರೆಗ್ಯುಲರ್ ಬಫರ್ ಕರೆಕ್ಟ್. ಈಗಾಗಲೇ ಈಗ ಸೀಶೋರ್ ಅಲ್ಲಿ ಇರ್ತಕ್ಕಂತಹ 172 ಬಿಲಿಯನ್ ಬ್ಯಾರಲ್ಸ್ ಏನಿದೆ ಅದರದ್ದು ಬಗ್ಗೆ ಅದು ಮುಂಜಾಗ್ರತೆ ಕ್ರಮ ಅಲ್ವಾ? ಅದು
ಅಂದ್ರೆ ಕೆನಡಾಯಿಂದ ಮತ್ತು ರಷ್ಯಾದಿಂದ ಬರ್ತಕ್ಕಂಥ ಒಂದು ಮುಂಜಾಗ್ರತಾ ಕ್ರಮ ಅಲ್ವಾ? ಅಲ್ಲಿ ಬಂದಿಲ್ಲ. ಅಲ್ವಾ? After the crisis. ಇಲ್ಲ, ನೋಡಿ, During the ಈಗಾಗ್ಲೇ crisis. ಇದೆಯಲ್ಲ, ಈಗಾಗ್ಲೇ ಇದೆಯಲ್ಲ. ಸೀಶೋರ್ ಅಲ್ಲಿ ಇನ್ನು ಮ್ಯಾಕ್ಸಿಮಮ್ ಇನ್ನೊಂದು 5 days ಇಂದ 6 days ಒಳಗಡೆ ಬರ್ತಿದೆಯಲ್ಲ. ಅಲ್ಲ, ಬರ್ತಾ ಇದೆ ಅದು. ಸ್ಮಿತಾ ಅವರೇ, ನಾನು ಒಂದು ವಿಚಾರ ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕು. ಅವ್ರು ಒಪ್ಕೊಂಡು ಐದು ಜನ ಗೊತ್ತಿದೆ. No, what is agrees, agrees, agrees. ದಯವಿಟ್ಟು ಒಬ್ಬರಾದ ನಂತರ ಒಬ್ರು ನಟರಾಜ್ ಗೌಡ್ರು ಕೂಡ ಕೇಳಿಸ್ಕೊಳ್ಬೇಕು. ಇವತ್ತು ಮುನಿಯಪ್ಪ ಅವರು, ಸಚಿವರಾದ ಮುನಿಯಪ್ಪ ಅವರು ಇರೋ ಸತ್ಯವನ್ನ ಓಪನ್ ಆಗಿ ಮಾತನಾಡ್ಬಿಟ್ರಪ್ಪ. ಅಟ್ಲೀಸ್ಟ್ ಹಿ ಡಿಡ್ಂಟ್ ಟ್ರೈ ಟು ಪ್ಲೇ ಪಾಲಿಟಿಕ್ಸ್. ಇವತ್ತು ಅಸೆಂಬ್ಲಿಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಮುನಿಯಪ್ಪನವ್ರು ಏನ್ ಹೇಳಿದ್ರು, ಅದರಲ್ಲೂ ಮೀಟಿಂಗ್ ಮುಗಿಸ್ಕೊಂಡು ಬಂದು ರಾಜ್ಯದ ಜನರಿಗೆ, ವಿರೋಧ ಪಕ್ಷಕ್ಕೆ, ಸ್ವಪಕ್ಷದ ಸದಸ್ಯರಿಗೂ ಕೂಡ ಹೇಳಿದ ಕಿವಿಮಾತಿನ ರೀತಿಯಲ್ಲಿತ್ತು ಮುನಿಯಪ್ಪನವ್ರ ಮಾತು. ಅದನ್ನು ಕೇಳಿಸ್ಕೊಳ್ಳಿ. ಇರಾನ್ ಯುದ್ಧ ನಡೀತಾ ಇದೆ, ಹಡಗುಗಳು ಬರ್ತಾ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಈಗ ತಾನೇ ಆಯಿಲ್ ಕಂಪನೀಸ್ ಜೊತೆಯಲ್ಲಿ ಮೀಟಿಂಗ್ ಮಾಡಿ, ನಾನು ನಮ್ಮ ಸೆಕ್ರೆಟರಿ ಕಮಿಷನರ್ BPL, HPCL, ಇಂಡಿಯನ್ ಆಯಿಲ್ ಮತ್ತು ಗೈಲ್ ಕಂಪನಿ ಮನೆ ಉಪಯೋಗಿಸೋದಕ್ಕೆ ಡೊಮೆಸ್ಟಿಕ್ಕು ನೋ ಪ್ರಾಬ್ಲಮ್, ಕನಿಷ್ಠ ಒಂದು ಸಿಲಿಂಡರ್ನ ಒಂದು ಕುಟುಂಬಕ್ಕೆ 25 ದಿನದಲ್ಲಿ ಉಪಯೋಗಿಸೋಕ್ಕೆ ಅವಕಾಶ ಇದೆ. ಅದು ಕಂಪ್ಲೀಟಾಗಿ ಕೊಡ್ತೀವಿ. ಈವನ್ ಯುದ್ಧ ನಿಂತರೆ ಪೂರ್ತಿ ಪ್ರಮಾಣದಲ್ಲಿ ಬೇಕಾದಷ್ಟು ಕೊಡೋಕ್ಕೆ ಅವಕಾಶ ಇದೆ. ಯುದ್ಧ ನಡೀತಾ ಇದ್ದರೂ ಕೂಡ ಇಂಡಿಯನ್ ಪ್ರೊಡಕ್ಷನ್ 25 to 30% ಇದೆ. ಮತ್ತು ಬೇರೆ ಬೇರೆ ಸ್ವಲ್ಪ ನಿಲ್ಲಿಸಿ ಮನೆ ಉಪಯೋಗಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಜಸ್ಟ್ ಈಗ ಮೀಟಿಂಗ್ ಮಾಡಿ ಬಂದಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳನ್ನೇ ಆದೇಶ ಮಾಡಿದರು, ತಕ್ಷಣ ಮೀಟಿಂಗ್ ಮಾಡಿ ಗ್ರಾಹಕರಿಗೆ ಯಾವ ರೀತಿ ಸಲಹೆ ಕೊಡಬೇಕು ಅಂತ ನಾನು ಅಪೀಲ್ ಮಾಡ್ತೀನಿ. ಇರಾನ್ ಚಂಬಿ ಸರ್ ಹಾಗೆ ಇಟ್ನಾಳ್ ಸರ್ಗೆ ಕಾಮನ್ ಪ್ರಶ್ನೆ. ಮೊದಲು ಚಂಬಿ ಸರ್ ಹೇಳಿ ಸರ್, ದಿಸ್ ಇಸ್ ವಾಟ್ ಕಾಮನ್ ಪೀಪಲ್ ಎಕ್ಸ್ಪೆಕ್ಟ್ ಅಂತ ಹೇಳಿ. ಅಂದ್ರೆ ರಾಜ್ಯದಲ್ಲಿ ಯಾವ ಸರ್ಕಾರ ಇದೆಯೋ, ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆಯೋ, ಕ್ಲಿಯರ್ ಕಟ್ ಕಮ್ಯುನಿಕೇಶನ್ ಅಪ್ಪ. ಸಚಿವರಾದಾಗ ಹಿಂಗಿದೆ ಪರಿಸ್ಥಿತಿ, ಹಿಂಗೆ ತೊಂದರೆ ಆಗುತ್ತೆ, ಸಹಕಾರ ಮಾಡಿ ನಾವು ಆದಷ್ಟು ಸಮಸ್ಯೆ ಬಗೆಹರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದೀವಿ. ಇಷ್ಟೇ ಆಗ್ಬಿಟ್ಟಿದ್ರೆ ಓಕೆ ಸರ್. ಇದಾದ್ಮೇಲೆ ನಡೀತು ಪಾಲಿಟಿಕ್ಸ್ ಬೇಕಿಲ್ಲ ಜನಕ್ಕೆ. ಚಂಬಿ ಸರ್, ನಮ್ಮ ಇವು ಮಿತ್ರರಾದ ಯತ್ನಾಳ್ ಹೇಳಿರ್ತಕ್ಕಂಥದ್ದು ಮಾತು, ಅದನ್ನು ನಾನು ಫುಲ್ ಎಂಡಾರ್ಸ್ ಮಾಡ್ತೀನಿ. ಯಾಕೆಂದರೆ ಈ ಕಂಟಿಂಜೆನ್ಸಿ ಪ್ಲ್ಯಾನೇ ಕಾಣ್ತಾ ಇಲ್ಲ. ಅವರು ಅನೇಕ ವಿವರಣೆಗಳು ಕೊಟ್ಟರು. 80% ಬರ್ತಾ ಇದೆ, ಆಮೇಲೆ ದಾರಿನಲ್ಲಿದೆ, ಅದೆಲ್ಲ ನಿಜ. ಮತ್ತು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಏನು ದೊಡ್ಡ ಸವಾಲಿದೆಯಲ್ಲ, ಅದು ಡೊಮೆಸ್ಟಿಕ್ ಸಪ್ಲೈಗೆ ಗ್ಯಾಸನ್ನು ಇವರು ಇಟ್ಕೊಂಡಿದ್ದಾರೆ. ಎಷ್ಟು ದಿವಸ ಅದನ್ನೇ ಹೇಳಲಿಲ್ಲ. ಅಂದರೆ ಜನರಲ್ಲಿ ಭಯ ಬಂದಿದೆ. ನಾನು ಹೇಳಿದ್ನಲ್ಲ ಆಗಲೇ, ನಾವು ಪೆಟ್ರೋಲ್ ಹಾಕ್ಸೋಕೆ ಹೋದಾಗ ಅವನು ಹೇಳ್ತಾ ಇದ್ದ, ಸರ್ ಫುಲ್ ಹಾಕ್ಸ್ಕೊಂಬಿಡಿ, ನಾಳೆಯಿಂದ 30 ರೂಪಾಯಿ ಜಾಸ್ತಿ ಆಗುತ್ತೆ. ಅಂದರೆ ಈ ರೀತಿಯ ಒಂದು ಭಯದ ವಾತಾವರಣ ಇರ್ತಕ್ಕಂಥ ಸಂದರ್ಭದಲ್ಲಿ ದೃಢವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಒಟ್ಟಿಗೆ ಸಮಾಲೋಚನೆಯನ್ನು ಮಾಡಿ, ನಟರಾಜ್ ಗೌಡ್ರು ಹೇಳಿದ್ರು ಒಂದು ಸಮಿತಿ ಮಾಡಬೇಕಾಗಿತ್ತು. ಹೌದು, ಆ ಕಂಟಿಂಜೆನ್ಸಿ ಪ್ಲ್ಯಾನನ್ನು ಕರ್ನಾಟಕ ಸರ್ಕಾರನೂ ಮಾಡಬೇಕು. ಮತ್ತು ರಾಜಕೀಯದ ಒಂದು ಏನು ವೈವಿಧ್ಯ ಅಥವಾ ವಿರುದ್ಧ ಇದೆ ಅದನ್ನು ಬಿಟ್ಬಿಟ್ಟು ನಾವು ನಿಮ್ಮ ಜೊತೆ ಸಹಕರಿಸ್ತೇವೆ, ನೀವು ನಮಗೆ ಸಹಕರಿಸಿ. ಒಂದು ಸ್ಟ್ರಕ್ಚರಲ್ ಪಾಯಿಂಟ್ ಆಫ್ ವ್ಯೂ ಆಫ್ ರಿಫಾರ್ಮ್ಸ್ ದೃಷ್ಟಿಯಿಂದ ನೋಡೋದಾದರೆ, ಇದನ್ನು ಈಗ ಏನು ಇವರು ಟ್ಯಾಕ್ಸ್ಗಳನ್ನು, ಸೆಸ್ಸನ್ನು ಹಾಕ್ತಾ ಇದ್ದಾರೆ, ಇವೆಲ್ಲವನ್ನು ವ್ಯಾಟ್ ಹಾಕ್ತಾ ಇದ್ದಾರೆ. ಇದನ್ನು ಬಿಟ್ಟು 28% ಮ್ಯಾಕ್ಸಿಮಮ್ ಕ್ಯಾಪ್ ಇರ್ತಕ್ಕಂಥ GSTಗೆ ಇದನ್ನು ತಂದಿದ್ರೆ ಬಹುಶಃ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಕಾರಣ ಏನು, ಸಪ್ಲೈ ಎಷ್ಟೇ ನಿಧಾನ ಆದರೂ ಸಹ ಆ ಒಂದು ಬೆಲೆಯ ಒಂದು ಏನಿದೆಯಲ್ಲ, ಜನರು ಕೊಂಡ್ತಕ್ಕಂಥ ಆಕ್ಸೆಸ್ ಇದೆಯಲ್ಲ, ಆ ಆಕ್ಸೆಸ್ಸಿಗೆ ಅನುಕೂಲ ಆಗ್ತಾ ಇತ್ತು. ಅದು ಆಗಿಲ್ಲ. ಅದು ದೊಡ್ಡ ದೋಷ. ಅಂದರೆ ಏನಾಯಿತು, ನಮ್ಮ ರಿಫಾರ್ಮ್ಸ್ ಎಲ್ಲ ಪ್ಯಾಚ್ ವರ್ಕ್ ಸೊಲ್ಯೂಷನ್, ತೇಪೆ ಹಾಕುವ ರೀತಿಯಲ್ಲಿ ಬಟ್ಟೆ ಹರಿದಿದೆ, ಇದನ್ನೇ ಒಂದು ಸ್ವಲ್ಪ ಹೊಲಿಸ್ಕೊಂಡ್ಬಿಟ್ಟು ಉಪಯೋಗಿಸೋದು. ನೋ, ಹಾಗಲ್ಲ. ಒಂದು ಸಿಸ್ಟಮೆಟಿಕ್ ಆಗಿ ಮತ್ತು ಕಾಂಪ್ರಿಹೆನ್ಸಿವ್ ಆಗಿ ಈ ಒಂದು ಏನು ಪ್ರೈಸಿಂಗ್ ಇದೆಯಲ್ಲ, ಇಂಟರ್ನ್ಯಾಷನಲ್ ಸಿಚುವೇಶನ್, ಎಮರ್ಜೆನ್ಸಿನಲ್ಲಿ ಹೇಗಿರಬೇಕು, ನಾರ್ಮಲ್ ಸಿಚುವೇಶನ್ನಲ್ಲಿ ಇರಬೇಕು, ಈಗಿರ್ತಕ್ಕಂಥ ಯುದ್ಧದ ಪರಿಸ್ಥಿತಿಯಲ್ಲಿ ಹೇಗಿರಬೇಕು, ಇದಕ್ಕೆ ಆಲ್ಟರ್ನೇಟ್ ಪ್ಲ್ಯಾನ್ಸನ್ನು ಇಟ್ಕೊಂಡಿಲ್ಲ. ಬರೀ ಪಾರ್ಲಿಮೆಂಟಲ್ಲಿ ಉತ್ತರ ಕೊಡೋದು, ಅಸೆಂಬ್ಲಿನಲ್ಲಿ ಮುನಿಯಪ್ಪನವ್ರು ಹೇಳೋದು, ಅದೆಲ್ಲ ಸೆಕೆಂಡ್ರಿ. ನನಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು, ಈಗ 10,000ರಿಂದ 11,000 ಹೋಟೆಲ್ಗಳು ನಾಳೆ ಹೋಟೆಲ್ ಮುಚ್ಚಿದ್ರೆ ಅಲ್ಲಿರ್ತಕ್ಕಂಥ ಅದನ್ನು ಅವಲಂಬಿತರಾಗಿರ್ತಕ್ಕಂಥವ್ರಿಗೆ ಅಥವಾ ನೌಕರಿಲಿರ್ತಕ್ಕಂಥವ್ರಿಗೆ ಅಥವಾ ಹೊರಗಡೆಯಿಂದ ಅವ್ರ ಗತಿ